ಯಾವುದಾದ್ರೂ ಆಯಿಲ್ ಬಿದ್ರೂ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಅಂತೇಳಿ ಈ ಟಿಪ್ಸ್. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಆಯಿಲನ್ನು ಹಾಕಿದ್ದೀನಿ. ಆಯಿಲ್ ಇರುವಂಥ ಪ್ಲೇಸಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಪೌಡರ್ನ ಹಾಕ್ಕೊಳ್ಬೇಕು. ಪೌಂಡ್ಸ್ ಪೌಡರ್ ಆಗಿರ್ಬೋದು, ಜೆಡ್ ಪೌಡರ್ ಆಗಿರ್ಬೋದು, ಯಾವುದಾದ್ರೂ ಪೌಡರ್ನ ಹಾಕ್ಕೊಳ್ಳಿ. ಹಾಕಿ ಇದನ್ನು ಸ್ಪ್ರೆಡ್ ಮಾಡಿ ಒಂದು 2 ಮಿನಿಟ್ಸ್ ಹಾಗೇ ಬಿಟ್ಬಿಡಿ. ಆ ಪೌಡರ್ ಇದೆಯಲ್ವ ಅದು ಆಯಿಲನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಈ ರೀತಿ ಪುಡಿ ಪುಡಿ ಆಗಿಬಿಡುತ್ತೆ. 1-2 ಟೈಮ್ ಈ ರೀತಿಯೇ ಮಾಡಬೇಕು. ಫಸ್ಟ್ ನೀವು ಹಾಕಿ ಪೌಡರ್ ಹಾಕಿ ಅದನ್ನು ಬಿಟ್ಟು ನಂತರ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸರಿ ಅದ್ರ ಮೇಲ್ಗಡೆ ಪೌಡರ್ನ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿದರೆ ಸಾಕು. ಅದು ಆಯಿಲನ್ನು ಅಬ್ಸರ್ವ್ ಮಾಡಿಕೊಂಡು ಪುಡಿ ಪುಡಿ ಆಗುತ್ತೆ. ಆವಾಗ ನೀವು ಈ ರೀತಿ ಜಸ್ಟ್ ರಬ್ ಮಾಡಿದರೆ ಸಾಕು. ಇಲ್ಲಿ ನೋಡ್ತಾ ಇದ್ದೀರಾ ಪೌಡರ್ ಇದೆಯಲ್ವ ಇದು ಆಯಿಲನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಪುಡಿ ಪುಡಿ ಆಗಿದೆ. ಇವಾಗ ಇದನ್ನು ಇದರಿಂದ ರಿಮೂವ್ ಮಾಡ್ಕೊಂಡಿದ್ದೀವಿ. ಲಾಸ್ಟಲ್ಲಿ ಒಂದು ಡ್ರೈ ಬಟ್ಟೆಯಿಂದ ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ಸಾಕು. ನಿಮ್ಮ ಒಂದು ಬಟ್ಟೆ ಸಾರಿ ಏನಿದೆಲ್ಲ ಇದೆಯಲ್ವಾ ಆಯಿಲ್ ಬಿದ್ದಿರೋದು ಅದು ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಒಂದು ಸ್ವಲ್ಪ ಕಲೆನೂ ಇರೋದಿಲ್ಲ. ನಂತರ ನೀವು ಇದನ್ನು ಶಾಂಪೂ ಹಾಕಿ ವಾಶ್ ಮಾಡೋದ್ರಿಂದ ಈ